ಇವತ್ತು ಕೂಡ ನಾನು ಅಕ್ಕನ ಮನೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವು ಇವತ್ತು ಸಂಜೆ ಹೊರಡ್ತಾ ಇದ್ದೇವೆ ಮನೆಗೆ. ಇವತ್ತು ನಾನು ನಿಮಗೆ ಅಬಿಯು ಹಣ್ಣಿನ ಗಿಡ ತೋರಿಸ್ತಾ ಇದ್ದೇನೆ. ನಿನ್ನೆ ರಾತ್ರಿ ನಾವು ಅದನ್ನು ತಿಂದಿದ್ದೇವೆ, ಹಾಗೆ ಅದನ್ನು ಕೂಡ ತೋರಿಸ್ತೇನೆ, ಗಿಡವನ್ನು ಕೂಡ ತೋರಿಸ್ತೇನೆ. ನನ್ನ ಅಕ್ಕನ ಮನೆಯಲ್ಲಿ ಈ ಗಿಡ ಇರುವಂಥದ್ದು. ಸಾಕಷ್ಟು ಸಮಯದಿಂದ ನನಗೆ ಆ ಹಣ್ಣು ರುಚಿ ನೋಡಬೇಕು ಅಂತ ಇತ್ತು. ಹಾಗೆ ಈ ಸಲ ನಾವು ಬರುವ ಹೊತ್ತಿಗೆ ಹಣ್ಣಾಗಿ ಸಿಕ್ಕಿದೆ. ನಾವು ಹೋಗುವಾಗ ನನಗೆ ಕೂಡ ಬರಲೇಬೇಕು ಒಟ್ಟಿಗೆ ಸುತ್ತಾಡಲಿಕ್ಕೆ. ನಾವು ಹೋಗುವಾಗ ನಮ್ಮಿಂದ ಮುಂದೆ ತಯಾರಿರ್ತದೆ. ಇಲ್ಲಿ ಕಾಣ್ತಾ ಇರ್ಬೋದು, ಈ ಕಾಯಿಗೆ ಅಬಿಯು ಅಂತ ಹೇಳುವಂಥದ್ದು. ಇದರ ಹಣ್ಣು ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಾವು ನಿನ್ನೆ ಈ ಹಣ್ಣು ನಮಗೆ ಸಿಕ್ಕಿತ್ತು, ಹಾಗೆ ರಾತ್ರಿ ತಿಂದಿದ್ದೆವು. ಆ ವಿಡಿಯೋ ಕೂಡ ಹಾಕ್ತೇನೆ, ಹಣ್ಣು ಹೇಗಿರ್ತದೆ, ಒಳಗೆ ಹೇಗಿರ್ತದೆ ಅಂತ. ಸುಮಾರು 2 ವರ್ಷದ ಹಿಂದೆ ನರ್ಸರಿಯಿಂದ ಅಕ್ಕನವರು ತಂದು ನೆಟ್ಟದ್ದಂತೆ ಇದನ್ನು. ಹಾಗಾಗಿ ಈಗ ಅದು ಫಲ ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಸಪೋಟ ಮತ್ತೆ ಅಬಿಯು ಬಹುಶಃ ಒಂದೇ ಕುಟುಂಬಕ್ಕೆ ಸೇರಿದ ಹಣ್ಣು. ಯಾಕಂತ ಹೇಳಿದ್ರೆ ನಮಗೆ ಬಾಹ್ಯ ನೋಟದಿಂದಲೇ ಇವೆರಡು ಹಣ್ಣಿನ ಬೀಜವನ್ನು ಒಂದೇ ರೀತಿಯಾಗಿ ಗುರುತಿಸ್ಲಿಕ್ಕೆ ಆಗ್ತದೆ. ಎರಡು ಕೂಡ ಒಂದೇ ರೀತಿ ಇದೆ, ಗಾತ್ರದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸಬಹುದು. ಸಪೋಟ ಹಣ್ಣಿನಲ್ಲಿ ಯಾವ ರೀತಿ ಲೇಟೆಕ್ಸ್ ಅಥವಾ ಮೇಣ ಬರ್ತದೆ, ಆ ರೀತಿ ಮೇಣ ಸಿಪ್ಪೆಯಲ್ಲಿ ಸ್ವಲ್ಪ ಮಟ್ಟಿಗಿನ ಮೇಣವನ್ನು ನಾವು ಗುರುತಿಸಬಹುದು. ಈ ಹಣ್ಣಿನ ರುಚಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಸಿಹಿಯಾಗಿರ್ತದೆ. ಅದರ ಜೊತೆಗೆ ಇದಕ್ಕೆ ಒಂದು ಫ್ಲೇವರ್ ಉಂಟು, ಅಂದ್ರೆ ಸ್ವಲ್ಪ ಮಾವಿನ ಹಣ್ಣಿನ ರುಚಿ ಬರ್ತದೆ, ಒಂದು ಸ್ವಲ್ಪ ಪೈನಾಪಲ್ನ ರುಚಿ ಬರ್ತದೆ, ಒಂದು ಸ್ವಲ್ಪ ತಾಳೆ ಬೊಂಡ ಅಂತ ಹೇಳ್ತೇವೆ ಅದರ ರುಚಿ ಬರ್ತದೆ. ಹಾಗಾಗಿ ಒಂದು ರೀತಿಯ ವಿಭಿನ್ನ ರುಚಿಯ ಹಣ್ಣು ಅಂತ ಹೇಳ್ಬೋದು. ಮರದಲ್ಲಿ ಕಾಯಿ 2-3 ಇತ್ತು, ಹಾಗೆ ಕಾಯಿಯನ್ನು ಕೂಡ ತೋರಿಸುವ ಅಂತ ನಾನು ತೋಟಕ್ಕೆ ಹೋಗಿ ವಿಡಿಯೋ ಮಾಡಿಕೊಂಡು ಬಂದಿರುವಂತದ್ದು. ನಾವು ಬರುವಾಗ ಹಣ್ಣನ್ನು ಕೊಯ್ದಿಟ್ಟಿದ್ರು, ಹಾಗಾಗಿ ಮರದಲ್ಲಿ ಕಾಯಿ ಮಾತ್ರ ಇರುವುದೀಗ. ಉಪ್ಪಿನಂಗಡಿಯಲ್ಲಿ ನಡೆಯುವಂತಹ ಹಿಂದೂ ಸಂಗಮಕ್ಕೆ ಅಕ್ಕನವರ ಮನೆಯಿಂದ 1-2 ವಿಭಿನ್ನ ತಳಿಯ ಹಸುಗಳನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಹಾಗೆ ಇಲ್ಲಿ ಒಂದು ಪುಂಗನೂರು ತಳಿಯ ಹಸುವನ್ನು ಕರ್ಕೊಂಡು ಹೋಗುವಾಗ ನೋಡಿ ಎಂತ ಮಾಡಿದ್ರು ಅದು ಹೋಗ್ತಾನೆ ಇರಲಿಲ್ಲ. ಎಷ್ಟು ಬಾರಿ ಅದನ್ನು ವಾಹನದ ಹತ್ರ ಕರ್ಕೊಂಡು ಹೋದ್ರು ಕೂಡ ಉಂಟಲ್ವಾ, ಮರಳಿ ಅದು ಹಟ್ಟಿಗೆ ಓಡಿಕೊಂಡು ಬರ್ತಾ ಇತ್ತು. 2-3 ಸಲ ಕೂಡ ಹೀಗೆ ಆಯ್ತು. ಅದಕ್ಕೆ ತನ್ನನ್ನು ಇಲ್ಲಿಂದ ಬೇರೆಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವ ಮನೋಭಾವ ಯಾವ ರೀತಿ ಇತ್ತು ಅಂತ ಹೇಳುವುದನ್ನು ನೀವು ವಿಡಿಯೋದಲ್ಲೇ ನೋಡಬಹುದು. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಹಸುವನ್ನು ಹಟ್ಟಿಯಿಂದ ಎಲ್ಲಿಗೆ ಆದ್ರೂ ಬಿಟ್ರೆ ಇಲ್ವಾ ಅದು ಮರಳಿ ಓಡಿಕೊಂಡು ಬರುದು ಹಟ್ಟಿಗೆ. ಹಾಗಾಗಿ ಎಷ್ಟೋ ಜನ ಹೇಳ್ತಾರೆ ಹಸುವನ್ನು ಕಟ್ಟಿ ಹಾಕಿ ಸಾಕುದು ಅದಕ್ಕೆ ಹಿಂಸೆ ಆಗ್ತದೆ ಅಂತ. ಆದ್ರೆ ಅವುಗಳಿಗೆ ನಿಜವಾದ ಪ್ರೀತಿ, ನಿಜವಾದ ಕಾಳಜಿ, ನಿಜವಾದ ಆರೈಕೆ ಸಿಕ್ಕುವಂತದ್ದು ಹಟ್ಟಿಯಲ್ಲೇ ಅಂತ ಹೇಳುದು ಹಸುಗಳಿಗೆ ಮತ್ತೆ ಹಸುಗಳ ಮಾಲೀಕರಿಗೆ ಮಾತ್ರ ಗೊತ್ತಿರುವಂತದ್ದು. ಅಂತೂ ಇಂತೂ ಹರಸಾಹಸ ಮಾಡಿ 1/2 ಗಂಟೆ ಪೇಚಾಡಿ 2-3 ಜನ ಕರ್ಕೊಂಡು ಹೋಗಿ ಅದನ್ನು ವಾಹನದಲ್ಲಿ ನಿಲ್ಲಿಸುವ ಹಾಗಾಯಿತು. ಆ ಹಸುವಿನಲ್ಲಿದ್ದಂತಹ ಸ್ವಾಮಿ ನಿಷ್ಠೆ, ತನ್ನನ್ನು ತನ್ನ ಮನೆಯಿಂದ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂತಹ ಭಯ, ಇವೆಲ್ಲವೂ ಕೂಡ ಆ ಹಸುವಿನ ವರ್ತನೆಯಲ್ಲೇ ಕಾಣಲಿಕ್ಕೆ ಸಿಗ್ತಿತ್ತು ಅಲ್ವಾ. ಇದೊಂದು ಹೂವು ಅಕ್ಕನ ಮನೆಯಲ್ಲಿ ಕಾಣಲಿಕ್ಕೆ ಸಿಕ್ಕಿತು. ಈ ಹೂವಿಗೆ ಕೃಷ್ಣ ಅಂತ ಹೆಸರಂತೆ. ನನ್ನ ಅಮ್ಮ ಎಲ್ಲ ಸಣ್ಣದಿರುವಾಗ ಶಾಲೆಗೆ ಹೋಗುವಾಗ ದಾರಿ ಬದಿಯಲ್ಲೆಲ್ಲ ಈ ಹೂವು ಕಂಡ್ರೆ ಅದನ್ನು ಕೊಯ್ದು ಮುಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರಂತೆ. ಯಾಕಂತ ಹೇಳಿದ್ರೆ ಅದು ಅದೃಷ್ಟದ ಸಂಕೇತ ಅಂತ ಅವತ್ತೊಂದು ನಂಬಿಕೆ ಇತ್ತಂತೆ. ಅಂದ್ರೆ ಈ ಹೂವು ಮುಡ್ಕೊಂಡು ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಶಿಕ್ಷಕರೆಲ್ಲ ಆ ದಿವಸ ಬೈಯುವುದಿಲ್ಲ ಅಂತ ಹೇಳುವ ನಂಬಿಕೆ ಅಂತೆ ಅವರಿಗೆಲ್ಲ. ಹಾಗೆ ಇದೊಂದು ಅದೃಷ್ಟದ ಹೂವು ಅಂತ ಅಮ್ಮ ಆ ಗಿಡ ತೋರಿಸಿ ಹೇಳಿದಾಗ್ಲೇ ನನಗೆ ಇದರ ಬಗ್ಗೆ ಗೊತ್ತಾದ್ದು. ನಿಮ್ಗೆ ಯಾರಿಗಾದ್ರೂ ಈ ಕೃಷ್ಣ ಹೂವಿನ ಬಗ್ಗೆ ಗೊತ್ತಿತ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಅಕ್ಕನವರ ಮನೆಯಿಂದ ಹಿಂದೂ ಸಂಗಮಕ್ಕೆ ಹೊರಟಾಗ ನಾವು ಕೂಡ ಅವರ ಜೊತೆ ಹೊರಟು ಬಸ್ ಸ್ಟ್ಯಾಂಡ್ಗೆ ಬಂದೆವು. ನಾವು ಸುಮಾರು 4 ಗಂಟೆಯ ಹೊತ್ತಿಗೆ ಬಸ್ಸಲ್ಲಿ ಕೂತಿದ್ದಾಗ ಬಿಸಿಲು ನಮ್ಮ ಕಡೆಗೆ ಇತ್ತು. ಎಷ್ಟು ಗಾಢ ಬಿಸಿಲು ಅಂತ ಹೇಳಿದ್ರೆ ತಲೆನೋವು ಬರುವಷ್ಟು ಬಿಸಿಲಿತ್ತು. ನಾವು ಯಾವತ್ತೂ ಕೂಡ ಕೂತ್ಕೊಳ್ಳುವ ಜಾಗ ಬಿಸಿಲಿರಬಾರ್ದು ಅಂತ ಹೋಗಿ ಕೂತ್ಕೊಳ್ಳುದು, ಆದ್ರೆ ನಮ್ಮ ಶನಿಗೆ ಇಲ್ವಾ ಬಿಸಿಲು ಅದೇ ಕಡೆಗೆ ಬೀಳುದು. ನನ್ಗೆ ಪ್ರತಿ ಸಲ ಬಸ್ಸಲ್ಲಿ ಹೋಗುವಾಗ ಇದೊಂದು ಅನುಭವ ಆಗಿಯೇ ಆಗ್ತದೆ. ನಮ್ಗೆ ಸ್ವಲ್ಪ ರಿಲಯನ್ಸ್ ಇಂದ ಸಾಮಗ್ರಿಗಳು ಬೇಕು ಅಂತ ಸ್ವಲ್ಪ ದಿವಸದಿಂದ ಅಂದುಕೊಳ್ತಾ ಇದ್ವಿ. ಹಾಗೆ ಇವತ್ತು ಸಮಯ ಇತ್ತು ಅಂತ ಪುತ್ತೂರಿನ ಬೊಳುವಾರಲ್ಲಿರುವಂತಹ ರಿಲಯನ್ಸ್ ಕಡೆಗೆ ಹೋದ್ವಿ. ಅಕ್ಕನ ಮನೆಯಿಂದ ಎಷ್ಟೇ ಬೇಗ ಹೊರಡ್ಬೇಕು ಅಂತ ಹೇಳಿದ್ರು ಕೂಡ ಹೊರಡುವಾಗ ತಡ ಆಗ್ತದೆ. ಆದ್ರೆ ಈ ಸಲ ಸ್ವಲ್ಪ ಬೇಗ ಹೊರಟ ಕಾರಣ ನಮ್ಗೆ ರಿಲಯನ್ಸ್ಗೆ ಹೋಗಿ ಬೇಕಾದ ಸಾಮಗ್ರಿಗಳನ್ನು ಖರೀದಿಸುವ ಹಾಗೆ ಆಯ್ತು.
ಮನೆಗೆ ಕತ್ತಲಾಗುವ ಮುಂಚೆ ತಲುಪಬೇಕು ಅಂತ ಅಲ್ಲಿಂದ ಬೇಗ ಹೊರಟರು ಕೂಡ ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಯಾಕಂತ ಹೇಳಿದ್ರೆ ಹಿಂದೂ ಸಂಗಮ ಇರುವ ಕಾರಣ ದಾರಿ ಮಧ್ಯದಲ್ಲಿ ಕುಣಿತ ಭಜನೆ ಮೆರವಣಿಗೆ ಎಲ್ಲ ಇತ್ತು. ಹಾಗಾಗಿ ಒಂದು 10-15 ನಿಮಿಷ ತಡ ಆಯಿತು ಅಂತ ಹೇಳ್ಬೋದು. ಆದ್ರೆ ಇಂತಹ ಒಂದು ಒಳ್ಳೆ ಕುಣಿತ ಭಜನೆಯ ದೃಶ್ಯವನ್ನೆಲ್ಲ ನೋಡ್ತಾ ಹೋಗ್ಲಿಕ್ಕೆ ತುಂಬಾ ಖುಷಿ ಆಯಿತು. ತುಂಬಾ ಸಮಯ ಆಗಿತ್ತು ಈ ರೀತಿ ಮೆರವಣಿಗೆಗಳನ್ನೆಲ್ಲ ನೋಡದೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು, ಭಕ್ತಿಯಿಂದ ಅವರು ಕುಣಿತ ಭಜನೆ ಮಾಡ್ತಾ ಇದ್ರು. ಕುಣಿತ ಭಜನೆಯ ಜೊತೆಗೆ ಚೆಂಡೆ ಎಲ್ಲ ಇತ್ತು. ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಹಾಕ್ತಾ ಇದ್ದೇನೆ. ಎರಡು ದಿವಸ ಅಕ್ಕನ ಮನೆಯಲ್ಲಿ ಹೇಗೆ ಕಳೆಯಿತು ಅಂತ ಗೊತ್ತೇ ಆಗಲಿಲ್ಲ. ಹಾಗೆ ನಾನು ಮನೆಗೆ ಬಂದ ಮೇಲೆ ಎಂತ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮ ಮನೆ ಅಂಗಳದಲ್ಲಿ ಒಂದು ಪೊದೆ ಉಂಟು. ಆ ಪೊದೆಯಲ್ಲಿ ಒಂದು ಹಕ್ಕಿ ಮೊಟ್ಟೆ ಇಟ್ಟಿತ್ತು. ಅದರಲ್ಲಿ ಒಂದು ಮೊಟ್ಟೆ ಹಾಳಾಗಿ ಒಂದು ಮೊಟ್ಟೆ ಒಡೆದು ಅದರಿಂದ ಮರಿಯಾಗಿ ಇತ್ತು. ಆ ಮರಿ ಎಂತ ಮಾಡ್ತಾ ಉಂಟು ಅಂತ ನೋಡ್ಲಿಕ್ಕೆ ಹೋದೆ. ಅದು ಸ್ವಲ್ಪ ದೊಡ್ಡದಾಗಿತ್ತು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಹಾರಿ ಹೋದ್ರೆ ನಮ್ಗೆ ಕೂಡ ಖುಷಿ ಆಗ್ತದೆ. ಹಾಗೆ ನಮ್ಮ ಅಂಗಳದಲ್ಲಿದ್ದಂತಹ ಪೇರಳೆ ಮರದಲ್ಲಿ ಒಂದು ಪೇರಳೆ ಹಣ್ಣಾಗಿತ್ತು. ಅದನ್ನು ಕೊಯ್ದೆ. ಆದ್ರೆ ಕೊಯ್ದು ನೋಡಿದಾಗ ಅದು ಸ್ವಲ್ಪ ಹಾಳಾಗಿತ್ತು. ಹಾಳಂತ ಹೇಳಿದ್ರೆ ಏನೋ ಗಾಯದ ರೀತಿಯಲ್ಲಿತ್ತು. ಅದನ್ನು ಬಾವಲಿಗೆ ಬಿಡ್ತಿದ್ರೆ ಬಾವಲಿ ಆದ್ರೂ ತಿಂತಿತ್ತು. ಆದ್ರೆ ಕೊಯ್ದಾದ ನಂತರ ನನಗೆ ಗೊತ್ತಾದದ್ದು ಸ್ವಲ್ಪ ಹಾಳಾಗಿತ್ತು ಅಂತ. ಮರದಲ್ಲಿ ಕೂಡ ಒಂದೆರಡು ಬೆಳೆದ ಪೇರಳೆ ಇತ್ತು. ಅದನ್ನು ಹಾಗೆ ಬಿಟ್ಟೆ, ಕೊಯ್ಲಿಲ್ಲ. ಮತ್ತೆ ಪಪ್ಪಾಯ ಗಿಡದಲ್ಲಿ ಕೂಡ ಅಷ್ಟೇ, ಪಪ್ಪಾಯ ಬೆಳೆದಿತ್ತು ಅಂತ ಅದನ್ನು ಕೂಡ ಕೊಯ್ದಾಯಿತು. ರಾತ್ರಿ ಬೆರು ಬಂದು ತಿಂತದೆ, ಹಾಗಾಗಿ ಅದನ್ನು ಕೊಯ್ದು ಹಣ್ಣು ಮಾಡುವಂಥದ್ದು. ಇಲ್ಲದಿದ್ರೆ ಮಂಗ ಬೆರುಗಳು ಅಂತ ನಮಗೆ ಪಪ್ಪಾಯ ಕೂಡ ಸಿಗುದಿಲ್ಲ. ಅದಾದ ನಂತರ ಸಂಜೆ ತಿಂಡಿಗೆ ಪಿಜ್ಜಾ ಮಾಡಿದ್ದೆ. ತುಂಬ ದಿವಸ ಆಗಿತ್ತು ಪಿಜ್ಜಾ ಮಾಡದೆ. ಹಾಗೆ ಹೇಗೂ ರಿಲಯನ್ಸ್ಗೆ ಹೋಗಿದ್ದಾಗ ಪಿಜ್ಜಾಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತಂದು ಮನೆಯಲ್ಲಿ ಪಿಜ್ಜಾ ಮಾಡಿ ತಿಂದು ಕೂಡ ಆಯಿತು. ಹಾಗೆ ತುಂಬ ದಿವಸದ ನಂತರ ಪಿಜ್ಜಾ ಮಾಡಿ ತಿಂದದ್ದು ಖುಷಿ ಕೂಡ ಆಯಿತು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.